ಹೆಂಗ ಕಣಜ ನಮ್ಮ ಪಾರಿ ಮದ್ವೆ ಆತಲ್ಲ ನಂಗಂತೂ ಅಪ್ಪ 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 ತಲೆ ಮೇಲೆ ಗುಡ್ಡ ಇಳ್ದಂಗಾತ್ ನೋಡತ್ಲಾಗಿ. ನಂಗಂತೂ ಹೊಟ್ಟೆಲ ತಂಪದಂಗ ತಳುವ ನಂಗಂತೂ ಹೊತ್ಲಾಗಿ ಇನ್ಮೇಲಿಂದ ಗಂಟ್ಲಾಗ ಇಳಿಯೋ ಊಟ ಸೀದಾ ಹೊಟ್ಟೆಗೆ ಹೋಗಿ ಮೈ ಕತ್ಕೊಂತ ನೋಡವ. ನಿನ್ನಂತೂ ನೋಡಾಕತ್ತಿರಲಿಲ್ಲಪ್ಪ. ಹಾಗೆ ಹಾಗೆ ಮಗಳಿಗೆ ಹಿಂಗೆ ಆದಾಗಿದ ಹಾಗೆ ಕೊರ್ಗಿ 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 ಹಾಗೆ ಸಣ್ಣ ಕಾಬಿಟ್ಟಿದ್ದಂಗೆ. ಅದೇ ಯೋಚನೆ ಇಟ್ಕೊಂಡ್ಬಿಟ್ಟಿದ್ದೆ ಕಡೆ ಸಿತಿ ನಾನಂತೂ ಹೊತ್ಲಾಗಿ. ಇದೇನಿದು ನಮ್ಮ ಅತ್ತೆ ನಮ್ಮ ಮಾಮನು ಯಾರೋ ಮದುವೆ ಮದುವೆ ಅಂತಂದೇನೋ ಮಾತಾಡ್ತಿದ್ರಲ್ಲ. ಅದು ಬೇರೆ ಈ ಪಾರಿ ದಿನ ಮನೆಗಿರೋಳು ಏನು ಏನು ಕಾಣ್ತಾನೆ ಇಲ್ಲಲ್ಲ. ಈ ಮನೆಗೇನೋ ನನಗೆ ಗೊತ್ತಿಲ್ಲದಂಗೆ ಏನೋ ನಡೆಸ್ತಾವ್ರಿ ಏನು ಅಂತಂದು ಕೇಳಬೇಕು. ಅರ್ಕಣಜ ನಾವು ಮದುವೆ ಮಾಡೋ ಇದ್ರಾಗೆ ಪಾಪ ನಮ್ಮ ಪೊದ್ದೆ ಅವತ್ತು ನಮ್ಮ ಪಾರಿ ಬಗ್ಗೆ ಆಸಂಗೆ ಹಾಗೆ ಮೆಚ್ಕೊಂಡಂಗೆ ಮಾತಾಡಿದ್ಲು. ನಾವು ನೋಡಿದ್ರೆ ನಮ್ಮ ಪೊದ್ದಿಗೆ ಹೇಳಿಲ್ವಲ್ಜ, ನನ್ನ ಮಗನೂ ಕರ್ಕೊಂಡು ಹೋಗ್ಲಿಲ್ಲ ನಾವು. ಪಾಪ ಅವನಿಗೂ ನಮ್ಮ ಪದ್ದ ಮಗು ಹೇಳಲೇ ಇಲ್ಲ. ನಾವಾಗೆ ಎಂತ ಕೆಲಸ ಮಾಡ್ಬಿಡಿ ಈಗ ಕರಿಯೇ ಪಾಪ ಮಗ ಬೇಜಾರಾಕತ್ಕಣೆ ಹೇಳಿಲ್ರಿ ಏನು ಸೊಸೆ. ಏ ಪದ್ದಮ್ಮ ಪದ್ದಮ್ಮ ಕರೀಜ ಮೊದ್ಲು ಹೇಳಣ. ಅದು ಪದ್ದಮ್ಮ ನಿಂಗೆ ಒಂದು ಸಂತೋಷದ ವಿಷಯ ಹೇಳ್ಬೇಕಿತ್ತು ಕಣಮ್ಮ, ಅದಕ್ಕೆ ಕರ್ದೆ. ಏನಿಲ್ಲ ಕಣೆ, ನಮ್ಮ ಪಾರಿದು ರವಿದು ಮದುವೆ ಆಗೋತು. ಹ್ಞೂ ಕಣಮ್ಮ, ಏನೇನೋ ನಡೆದೋತು ಅರ್ಜೆಂಟ್ನಾಗೆ ಹೋಗಿತ್ಲಾಗಿ ಮಾಡ್ಕೆ ಬಂದ್ಬಿಟ್ವತ್ಲಾಗಿ. ನೀನು ನೋಡಿದ್ವಮ್ಮ, ನೀನಂಗೆ ಎಲ್ಲ ಹೋಗಿದ್ದೆ ನೀನು ಫ್ರೆಂಡ್ ಮನೆಗೆ ಅಲ್ಲಿ ಇಲ್ಲಿ ಅಂತಂತಂದು. ನೀನು ಬರೋತನ ನಮಗೆ ಕಾಯೋವಷ್ಟು ಇದಿರಲಿಲ್ಲ. ನಾನು ನಿಮ್ಮ ಅತ್ತೆನೇ ಹೋಗಿ ಅತ್ಲಾಗಿ ಮಾಡ್ಕೆ ಬಂದ್ಬಿಟ್ಟು ಅತ್ಲಾಗಿ. ಅದಕ್ಕೆ ಹೆಂಗ ಅವ್ನು ತಪ್ಪಿಸ್ಕೊಂಬ ಮದುವೆ ಹಾಕ್ನಿ ಅಂದತ್ಲಾಗಿ ಇನ್ನು 15 ದಿನ ಬಿಟ್ಟು ಮಾಡೋದೇ ಯಾವ ಮಾಡೋದೇ ಅಂತಂತತ್ಲಾಗಿ ಮಾಡಿದತ್ಲಾಗಿ ಹೋಗಿ. ಅಲ್ಲ ಕಣತಿ ಇರೋನೊಬ್ಬನ ಅಣ್ಣ ಇರೋನೊಬ್ಬನ ಅದಕ್ಕೆ ನಮಗೆ ಹೇಳ್ದಂಗೆ ನಿಮ್ಮ ಜೊತೆ ನೀವೇ ಮಾಡ್ಕೊಂಡ್ರೆ ನಮಗೆ ಕೇಳ್ತೀರಾ? ಏ ಪದ್ಯಂಬಳೆ ಮನೆಗೆ ಶುಭಕಾರ್ಯ ಆಗಿದೆ. ತಿಕ್ತಿಗಳಂಗೆ ಹಾಗೆ ಊದ್ಕೊಂಡು ಮಾತಾಡಬೇಡ. ನಾ ಖುಷಿಯಾಗಿದ್ದೀನಿ ತಾನೆ, ಖುಷಿಯಾಗಿರು. ಅದೇನಂತ ಅಂದು ಉಟ್ಬಿಟ್ಟೆ ಏನೋ ನೀನು. ಸುಮ್ಮನಿರಮ್ಮ, ಏನೋ ಅವಸರಕ್ಕೆ ಏನೋ ಆತತ್ಲಾಗೆ. ನೀನೇನು ಅದನ್ನೇ ದೊಡ್ಡ ಗುಡ್ಡ ಮಾಡ್ತೀಯ ಅತ್ಲಾಗೆ. ಸುಮ್ಮನೆ ಪದಮ್ಮ ನೀನು ನಿಮ್ಮ ಓದಿನ ತಡೆ ತೊಳೆಯಕ್ಕೆ, ನಿಮ್ಮ ಬಟ್ಟೆ ಬಗ್ಗೆಗೆ, ಮನೆಯವರು ಕೆಲಸ ಮಾಡ್ಕೊಂಡು ಬಿದ್ದಿರಕ್ಕೆ ಅಷ್ಟೇನೆ. ಅಲ್ಲ ಇಂಥದ್ದು ಮಾಡ್ತಿದ್ದೀವಿ ಇಂಥದ್ದಿಲ್ಲ ಹಿಂಗೆ ಅಂತ ಏನಾದ್ರು ಹೇಳಿದ್ರೆ ನಮಗೆ ಏನು ಹೇಳಲ್ಲ ನೀವು. ನಿಮಗೆ ತಿಳಿದಂಗೆ ಮಾಡ್ತೀರಾ ನೀವು. ನಮಗೆ ಹೇಳಿ ಕೇಳಿ ಮಾಡೋದಂದಲೇ ನಮ್ಮ ಹತ್ರ ಕೇಳ್ತೀರಾ? ಹೋಗ್ರಿ ನೋಡು ಚಾ, ಮನೆಗೊಂದು ಶುಭ ಕಾರ್ಯ ಆಗಿತ್ತೇನಲ್ಲ ಅರಡು ಒಂಚೂರು ಹೇಳಿಲ್ಲ ಮಾಡಿಲ್ಲ ಅಂತಂದು ಮುಗಿಸಿಟ್ಕೊಂಡು ಹೆಂಗೆ ಹೋಗ್ತಾಳೆ. ಹೋಗ್ಲಿ ಬಿಡೆ, ಏನೋ ಹೇಳಿಲ್ವಲ್ಲ ಅದಕ್ಕೆ ಬೇಚಾರಕ್ಕೆ ಹೋಗಿದ್ದಾಳೆ. ಹೋಗ್ಲಿ ಬಿಡ, ಸಣ್ಣಳು ಹೆಂಗೆ ಅರ್ತ್ಕೊಂತಾಳೆ. ಏನೋ ರೋಷ ವೇಷ ವಯಸ್ಸು ಹಂಗೆ ಮಾಡ್ತತೆ. ಹೋಗ್ಲಿ ಬಿಡು. ಬೆಳಗಿಂದ ಓಡಾಡಿ ತಲೆ ಚಿಟ್ಟಿಡ್ದಂಗೆ ಆಗುತ್ತೆ ಸ್ಥಿತಿ. ಹೋಗಿ ಕಾಪಿ ಇಟ್ಕೊಂಬರ್ಗೆ ಹೋಗಿ ನಿಂದಾಲೆ ಶುರುವಾತಪ್ಪ. ಇನ್ನು ಮನೆಗಿನ ಉದೋಸ ದಾಟಿ ನಿಂಗೆ ಒಳಗೆ ಬಂದಿಲ್ಲ ಅಲ್ಲಿ ಕಾಪಿ 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 ಅಂತೀಯ. ನೀನೇನು ಮನುಷ್ಯನ ಏನತ್ಲಾಗೆ ಹೋಗತ್ತ. ನಾನೇನು ಇನ್ನೇನು ಎಂಡ ಸಿಗರೇಟು ಅಂತದ್ ಕೇಳ್ತಿದ್ದೀನ. ಒಂದು ಲೋಟ ಕಾಪಿ ಬ್ಯಾಡಿದ್ರೆ ಹೇಳು ಹೋಗ್ನಿ. ಹೋಗತ್ಲ ಕುಡ್ದು ಬರ್ತನತ್ಲಾಗಿ ಮನೆಗೆ. ನಿನ್ನ ಕಾಪಿನೂ ಬೇಡ ಎಂಥದ್ದು ಬೇಡ ಅತ್ಲಾಗಿ. ಮುಂಚೆ ಕುಡ್ದು ಬಂದು ಏರಿಕ್ತಿದ್ನಲ್ಲ ಹಂಗೆ ಹಣಗೈ ನೀರ್ಗಾಯ ಹಾಗೆ ಕುಡ್ದು ಬಂದು ಏರಿಕ್ಕನೇನು. ಈಗ ಕಾಪಿ ಮಾಡ್ಕೊಂಬರ್ತೀಯ ಏನು ಹೊರಗಡೆ ಹೋಗ್ಬಿಟ್ಟು ಬೇರೆ ತಂದು ಕುಡ್ದು ಬರೋಣ ಈಗ. ಹೇಳ್ದಾಗ ಓಸು ಮುಚ್ಕೊಂಡು ನೀನು ಕಾಪಿ ಮಾಡ್ಕೊಂಬಂದ್ರೆ ಇವೆಲ್ಲ ಮಾತು ಕೇಳ್ಬೇಕಿತ್ತ ನೀನು. ಹೋಗೆ ಫಸ್ಟು ಮಾಡ್ಕೊಂಬ. ಸರಿ ಬಿಡು ಮಾಡ್ಕೊಂಬರ್ತೀನಿ. ಒಂದು ಹೆಜ್ಜೆ ಮದುವೆ ಮಾಡಿ ಬಂದಿದ್ದೀನಿ ಸಾಕಪ್ಪ ಅಂತೀನಿ. ಒಂದು ಹೆಜ್ಜೆ ಹಿಂಗೆ ಕುತ್ಕೊಳ್ಳೋಣ ಅಂತಂದು ಅನ್ನಂಗಿಲ್ಲ. ಹಾಗೆ ನಿನಗೆ ಸಾಕಾಗಿತ್ತು ನನಗೆ ಸಾಕಾಗಿಲ್ಲೇನು. ನಾನು ನಿನ್ನಂಗೆ ಅಲ್ಲಿವರೆಗೂ ಬೆಟ್ಟ ಹತ್ಕೊಂಡು ಬಂದು ನೀನು ಮದುವೆ ಮಾಡೋಕ್ಕೆ ನಿನ್ನಂಗೆ ನಾನು ಓಡಾಡಿದ್ದೀನಪ್ಪ. ಹೆಣ್ಮಕ್ಳಿಗೊಂದು ಗಂಡ್ಮಕ್ಳಿಗೊಂದು ಕೊಡಿದ್ರೆ 3 ಹಾಳಾಗಂಗದೀಯಾ ಗೊಟ್ಮುಟ್ಟಾಗಿ ಹೋಗಿ ಮಾಡ್ಕೊಂಬರೋಗಿ. ಏನಾಗೆ ಅಯ್ಯೋ 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 ಹಾಗೆ ಇನ್ನು ತಲೆ ಸುತ್ತ ಬೀಳ್ತಾಳೆ ಅನ್ನೋ ಆಡ್ತಾಳೆ ಹಂಗಾಡ್ತಾಳೆ. ಹೋಗೋಗಿ ಕಂಡವ್ರಿ ಇಂಥವ ಮೈಯ ಗುರಿಯ ಮಾತಾಡಕ್ಕೆ ಹೇಳಿ ನೀನು ಗೊಸ್ಲ ಮಾತಾಡ್ತಿ ಬೇಕಿದ್ರಿ ಅಂತಿಂತ ಗೊಸ್ಲ ಅಲ್ಲಿ ನೀನು ಭಾರಿ ಗೊಸ್ಲ. ಮದುವೆ ದೋಸದ್ರಾಗೆ ನಿಮ್ಮ ಅವ್ವಂಗೆ ಉರ್ಸ್ಕೊಂಡು ತಿಂದಾಳಂಗೆ. ಈಗ ನೀನು ಶುರು ಮಾಡ್ಕೊಂಬಿಟ್ಟು ಹೆಂಗೇನು ಇತ್ತೀಚೆಗೆ. ಈಗೇನು ಓದ್ತೀಯ ಏನು? ನಾನೇನೋ ಇವತ್ತು ಸ್ವಲ್ಪ ಬೈಬಾರ್ದಿನ ಏನೋ ಖುಷಿ ಆಗತ್ತೀನಿ ಅಂತ ಸುಮ್ಮನದೀನಿ. ಇಲ್ಲಿದ್ರೆ ನೋಡು ಬಾಯಿಗೆ ಏನೇ ಬರ್ತವೆ ಅಂತ ತಂದು ಹೋಗ್ತೀನಿ ಹೇಳಪ್ಪ, ಹೋಗ್ತೀನಿ ಹೇಳು ಮಾಡ್ಕೊಂಬರ್ತೀನಿ. ಎರಡಿಕೆ ಕಣಂಗಾಗಿದೆ.
ಥೋ ಎಲ್ಲನೇ ಖಾಲಿಯಾಗಿದ್ವಲ್ಲಿ ಹೋಗೊಂದು 10 ರೂಪಾಯಿ ಎಲೆ ತಗೊಂಬರ್ತೀನಿ ಕಾಪಿ ಕಸ್ತಿಗಲ್ಲ ಹೋಗಿ. ಅಲ್ಲ ನಾನು ನನ್ನ ಗಂಡ ಇದೀವೇನಂತ ಮರ್ತ್ಬಿಟ್ಟಿದ್ರು ಮನೆಗೆ ನಮಗೆ ಹೇಳ್ದಾಗ ಹೋಗಿ ಮದುವೆ ಮಾಡ್ಕೊಂಬಂದಲ್ಲ ಇವ್ರು ಎಷ್ಟು ಮಟ್ಟಿಗೆ ಇದ್ದಾರೆ ಇವರದೇನೋ ಇದ್ರಾಗೆ ನಮ್ಮ ಅಮ್ಮಗೊಂದು ಫೋನ್ ಮಾಡಿಲ್ಲ ನಾನಂತೂ ಒಂದು ವಾರದಿಂದ ನಮ್ಮ ಅಮ್ಮಗೆ ಒಂದು ಫೋನ್ ಮಾಡಿ ಹೇಳ್ತೀನಿ ಇವೇನೇ ನಡೆದೈತೆ ಅಂತಂದು ನಮ್ಮ ಅಮ್ಮ ಸುದ್ದಿನೇ ಮುಗಿಸಿಲ್ಲ ಮೊದಲು ನಮ್ಮ ಅಮ್ಮಗೊಂದು ಫೋನ್ ಮಾಡಬೇಕು. ಹಲೋ ಹಲೋ ಯಾರು? ಅಮ್ಮ ನಾನು ಕಣಮ್ಮ ಪದ್ದಿ. ಓಹೋ ಪದ್ದು ಮೇಡಮ್ ಅವರು. ಏನಮ್ಮ ಏನು ಇವತ್ತು ನೆನ್ಸ್ಕೊಂಡು ಅಮ್ಮ ಫೋನ್ ಮಾಡ್ಬಿಟ್ಟಿದ್ಯಾ? ಏನು ಈ ಸಲ ಏನು ಅಮ್ಮ ಬೇಕಿರಲಿಲ್ಲ ಈಗ ಬೇಕಾಗೋಳೇನಮ್ಮ? ಯಾಕೆ ಮಾಡಿದ್ದು ಏನು? ಸುಮ್ಮನಿರಮ್ಮ ನೀನು ನಾನು ನಿನಗೆ ಏನೋ ಹೇಳೋಣ ಅಂತ ನಾನು ಫೋನ್ ಮಾಡಿದೆ ನೀನು ನನ್ನೇ ಬೇಜಾರು ಮಾಡ್ತೀಯ ಏನೇನೋ ಕೇಳ್ಕಂತ. ಅಂತ ತಲೆ ಹೋಗಂತದ್ದು ಏನಾಗಿತ್ತು ಹೇಳು. ಏನಿಲ್ಲ ಏನಿಲ್ಲ ಅಂದ್ಮೇಲೆ ಯಾಕೆ ಮಾಡಿದ್ಯಾ? ಇಕ್ಕೆ ಫೋನ್ ಮತ್ತೆ. ಅಯ್ಯೋ ರಾಮ ಈ ಅಮ್ಮ ನೋಡು ನೀನೇನಮ್ಮ ನೀವು ಸಿಡಿಸ್ಕೊಂಡ್ರಿ ಅನ್ನಂಗೆ ಆಡ್ತೀಯಾ? ಹೇಳೋವಾಗ ಸ್ವಲ್ಪ ತಡ್ಕ. ಯಾವಾಗ ನೋಡಿದ್ರು ಒಂದು ಚೂಪನ್ ಮಳೆ ಮೇಲೆ ನಿಂತ್ಕೊಂಡಂಗೆ ಆಡ್ತೀರ ತಾಯಿ ನೀನು. ಮತ್ತೆ ಇಲ್ದ ಮಾತಾಡ್ಬಿಟ್ಟು ಮತ್ತೆ ಇರೋದು ಬೊಗಳು. ಅದೇ ಅವಳ ಪಾರಿಗೆ ಹಂಗೆ ಆಗಿತ್ತಲ್ಲ. ರಾಗ ಎಳಿಬೇಡ ಕಣೆ ಏನು ಬೊಗಳೇ. ಅವಳ ಪಾರಿ ಇಷ್ಟಪಡ್ತಿದ್ಲಲ್ಲ ಗೌಡ್ರ ಮಗುನ ಅವನ್ನ. ಅವನಿಗೇನಾತು? ಅಮ್ಮ ನಿನ್ನೆಲ್ಲ 7 ತಿಂಗಳು ಹುಟ್ಟಿದ್ದಮ್ಮ. ಯಾಕೆ 7 ತಿಂಗಳು ಹುಡ್ತಾರೆ ಅದಂಗೆ ಆಡ್ತಾರಲ್ಲ ಅವಸರಕ್ಕೆ ಹಂಗೆ ಆಡ್ತಿದ್ಯಾ ಅದಕ್ಕೆ ಹೇಳೋವರೆಗೂ ಒಂದಿಟ್ಟು ಸಮಾಧಾನ ತಗೊಂಡು ಮಾಡ್ಕೊಳಲ್ಲ ಅದಕ್ಕೆ ಕೇಳಿದೆ 7 ತಿಂಗಳು ಹುಟ್ಟಿದ್ದೆ ಅಂತಂದು. ನಾನು ಯಾವಾಗ ಬರ್ಬೇಕು ಅವ ಬಂದಿದ್ದೆ ನೀನು ಓಸು ಮುಚ್ಕೊಂಡು ಹೇಳು. ಅದೇ ಅವನ್ನ ಮದುವೆ ಮಾಡ್ತೀನಿ ಅಂತ ತಂದು ಪಂಚಾಯತಿಗೆಲ್ಲ ಹಾಕಿದ್ರು. ಅವರಪ್ಪ ಅವರಮ್ಮ ಫುಲ್ಲು ಹೈಟೆಕ್ ಡ್ರಾಮಾ ಅವರು. ನಾವು ತಂದ್ಕೊಳ್ಳೋಣ ನಾವು ಇಂಥ ಮೇಲೆ ತಂದ್ಕೋಬೇಕಾ ನಾವಂಗೆ ನಾವಿಂಗೆ ನಮ್ಮ ಜಾತಿ ಅದು ನಿಮ್ಮ ಜಾತಿ ಇದು ನಾವೇನು ತಂದ್ಕೊಳ್ಳಿ ಹಂಗೆ ಹಿಂಗೆ ಅಂತ ಅವರು ನೂರಾವೊಂದು ಮಾತಾಡಿರೋವತ್ತು. ನಾನು ಅಷ್ಟೇ ಪಂಚಾಯತಿಗೆ ನಾನು ಮಾತಾಡಿದ್ದೆ. ನೀನಕ್ಕೆ ಮಾತಾಡ್ಕೋದೆ? ನೀನೇ ಮಾತಾಡ್ಕೋದೆ ಅವನಿಗೋಸ್ಕರ ನೋಡು ಅವಳು ಸೀತಿ ಅಂಬಳು. ಅಯ್ಯ ಒಂದೇ ಮನೆಗಿತ್ತು ಅವ್ರು ಮಾಡಿದ್ರೆ ನೋಡ್ಕೊಂಡಿರಕ್ಕಾಗ್ತೀರಮ್ಮ. ಏನೋ ಬಿಡು ಹೋಗ್ಲಿ ಅಂತಂದು ಅವಳು ಪಾರಿ ನೋಡ್ರಿ ಅಯ್ಯೋ ಅನ್ಸತ್ತು ನನಗೆ. ನಮ್ಮ ಮತ್ತೆ ನೋಡಿದ್ರೆ ಯಾವತ್ತೂ ಅಯ್ಯೋ ಅನ್ಸಲ್ಲ. ಅವಳೆಲ್ಲ ಪಾರಿ ಒಂಚೂರ ಅದು ಇದು ಮಾಡ್ಕೊಡ್ತಾಳಲ್ಲ ಪಾಪ ಹೋಗ್ಲಿ ಬಿಡು ಬಸ್ರಿ ಅಲ್ಲ ಅಂತಂದು ಅಯ್ಯೋ ಅನ್ನಿಸ್ತು ಅಂತ ನಾನು ನಾನು ಮಾತಾಡಿದೆ ಅಲ್ಲಿ ಪಂಚಾಯತಿಗೆ. ಅವಳೋಗಿ ಅವಳಿಗೆ ಸಪೋರ್ಟ್ ಮಾಡಿ ಮಾತಾಡಿದಂತೆ. ನೀನು ನನ್ನ ಮಗಳೇ ಅಲ್ಲ, ನೀನು ನನ್ನ ಮಗಳನ್ನಕ್ಕೆ ನಾಸ್ಕೆ ಆಗುತ್ತೆ. ಈ ಸಂಕ್ರಿ ಮಗಳಂದ್ರೆ ಹೆಂಗಿರ್ಬೇಕು ಹಂಗೆ ಚಾಲ ಬಿಡ್ದಂಗೆ ಇರಬೇಕು. ನೀನಾಗೆ ಸಿಮ್ಮದೊಟ್ಟಿಗೆ ಸೂಲಂಗಿ ಉಡ್ತಂಗೆ ಉಟ್ಬಿಟ್ಟೆ ನೀನು. ಚಲಿಲು ದೆಂಗ್ಸ್ ನೀನು. ಥೂ ನಿನ್ನ. ಅಮ್ಮ ನಾನು ಆಮೇಲೆ ಉಗಿಯುವೆ ಇಲ್ಲಿ ಪೂರ್ತಿ ಕೇಳು ಅಷ್ಟೆಲ್ಲ ಆತ. ಅವ್ರು ಆಮೇಲೆ 15 ದಿನಕ್ಕೆ ಮದುವೆ ಮಾಡ್ತೀವಿ 15 ದಿನ ಟೈಮ್ ಕೊಟ್ಟರೆ ನಮಗೆ ನಾವು 15 ದಿನದವರೆಗೂ ಏನಿದು ಮಾಡಲ್ಲ ಅಂತ ಮುಚ್ಚಳಿಕೆ ಪತ್ರ ಬರ್ಕೊಟ್ರು. ಅವರು ಭಾರಿ ಚಾಲಕ್ ಇದ್ದಂಗೆ ಕಣೆ ಅವರು. ಹಾಗೆ ಭಾರಿ ಬುದ್ಧಿಂತಿರ್ತಾರೆ. ಇಲ್ಲಿ ಕೇಳು ಇವ್ರು ಅವ್ರಿಗಿಂತ ಬುದ್ಧಿವಂತರಾದರೆ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಇಲ್ಲಿ ಪೂರ್ತಿ ಕೇಳು. ಹೌದೇ ನಮ್ಮ ಸೀತಿ ಅಷ್ಟು ತಲೆ ಉಪಯೋಗಿಸ್ಬಿಟ್ರಲ್ಲೇನು? ನಾನೆಲ್ಲ ಬುದ್ಧಿಲು ದಡ್ಡಿ ಅಂತ ಮಾಡಿದ್ದೆ ಕಣೆ. ಭಾರಿ ತಲೆ ಉಪಯೋಗಿಸ್ಬಿಟ್ರಲ್ಲಿ ಮತ್ತೆ. ಅದೇ ಸ್ಪೆಷಲ್ ಆಗಿರೋದು ಕೇಳಿಲಿ. ಅವ್ನು ರವಿನ ಅಲ್ಲಿ 15 ದಿನಕ್ಕೆ ಮಾತಾಡ್ಕೊಂಡು ಮನೆ ಕರ್ಕೊಂಡೋಗಿ ಕೂಡ ಕೊಟ್ಟವ್ರೆ. ನನ್ನ ಮಗ ಹೆಂಗೆಂಗೋ ಮಾಡ್ಕೊಂಡು ತಪ್ಪಿಸ್ಕೊಂಬಂದು ಇಲ್ಲಿ ಮನೆಗೆ ಬಂದು ಹಿಂಗೆ ಅಂತಂದು ಹೇಳಿದಾನೆ. ಅವನು ಬಂದ ನಾನಿರಲಿಲ್ಲ. ನಾನಲ್ಲಿ ನನ್ನ ಪೆಣ್ ಮನೆಗೆ ಅಂತ ಹೋಗಿದ್ದೆ. ಅವಳೇನ ಇದೆಲ್ಲ ಸವಿ ರುಚಿ ಅಂತ ಬದುತ್ತಲ್ಲ ಅದು ನೋಡ್ಕೊಂಡು ಅವಳದ ಅಡುಗೆ ಮಾಡ್ತೀನಿ ಅಂತಂದು ನಾನು ಸುಮ್ಮನೆ ಟೇಸ್ಟ್ ನೋಡೋಣ ಅಂತಂದು ಅವ್ರ ಮನೆಗೆ ಹೋಗಿದ್ದೆ. ನಾನು ಹೋಗಿ ಬರೋತ್ತಿಗೆ ಇವರೆಲ್ಲ ಮನೆಗೆ ಇರಲಿಲ್ಲ. ನಾನು ಬಿಡಿ ಎಲ್ಲ ಹೊಲ್ತ ಕೇಳ್ತಕ್ಕೆ ಹೋಗಿದ್ದಾರೆ ಅಂತ ನಾನು ಸುಮ್ಮನಾಗಿದ್ದೆ. ನಾನು ಆಮೇಲೆ ಸುಮ್ಮನೆ ಮಕ್ಕಂಡು ರೀಲ್ಸ್ ನೋಡ್ತಾ ಇದ್ದೀನಿ. ಮಚ್ಚೆ ಮಕ್ಕಂಡು ಇವರು ಗಂಡ ಹೆಂಡತಿ ಬಂದು ಗುಸ ಗುಸ ಪಿಸ 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 ಅಂದವು. ಆಮೇಲೆ ನಾನು ಏನು ಅಂತಲ್ಲ ಅಂತಂದು ಆಮೇಲೆ ನಿಮ್ಮ ಅಣ್ಣ ಕರ್ದ ಈ ಪದಮ ಅಂತಂದ. ನನಗೆ ಏನು ಅಂತಂದು ಹೋಗಿ ಕೇಳಿ ಅದು ಹಿಂಗೆ ನಮ್ಮ ಪಾರವನ್ ಮದುವೆ ಆಗಿದೆ ಅಂತಂದು ಹೇಳ್ತಾಳಮ್ಮ. ನಾಸ್ಕಿಲ್ದರು ನಮ್ಮ ನೀಟ್ ಕರ್ದಲ್ಲ ಅಲ್ಲಮ್ಮ ನೀನು ಅಲ್ಲಿನೂ ಕರ್ದಿಲ್ಲ ನೋಡಮ್ಮ. ಮಗ ಅನ್ಸ್ಕೊಂಡದಾನೆ ಹಂಗೆ ಮಗಂದು ದುಡ್ಡು ತಿನ್ನಬೇಕು ಸಣ್ಣ ತಿನ್ನಬೇಕು ಎಲ್ಲಾದು ಬೇಕು. ಆದರೆ ಅವ್ರ ಮಗಳು ಮದುವೆ ಮಾತ್ರ ಕರೀದ ನಮ್ಮನ್ನ. ಇವರೇ ಗಂಡ ಹೆಂಡತಿ ಹೋಗ್ಬಿಟ್ಟು ಮಾಡ್ಕೊಂಡು ಬಂದ್ಬಿಟ್ಟಿದಾರೆ. ಹಂಗೆ ನಾನು ಏನೇನೋ ಅನ್ಕೊಂಡಿದ್ದೆ ಬಿಡು ಅವಳು ಮದುವೆ ಆಗುತ್ತೆ ನಾನು ಸುಮ್ಮನೆ ನಿಂತ್ಕೊಂಡು ಹಂಗೆ ಹಿಂಗೆ ಸ್ಕೋಪ್ ತಗೊಂಡು ಎಲ್ಲ ಮಾಡ್ಬಿಡೋಣ ಅಂತ ನಾನು ಅನ್ಕೊಂಡ್ರೆ ಹೋಗಿ ನಾನು ಏನು ಅಂತಂದು ಯಾವ ನಾಯಿ ಅಂದ್ರೆ ನಾನು ಕೈದಲೆ ಇವ್ರು ಹೋಗಿ ಮಾಡ್ಕೊಂಡು ಬಂದ್ಬಿಟ್ರಲ್ಲಮ್ಮ. ಇವ್ರು ಎಷ್ಟು ಮಟ್ಟಿಗೆ ಇದ್ರಮ್ಮ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ. ಹಂಗೆ ಕಣೆಯವರು ಹಂಗೆ ನಾನು ಈಗ ಹೊರಗಿಕ್ಕಿಲ್ವಾ ಮನೆ ಮಗಳು ಅಂತ ನೋಡ್ದಂಗೆ. ಹಂಗೆ ನಿನ್ನೂ ಅಷ್ಟೇನೆ ನನ್ನ ಮಗಳು ಅಂತಂದು ಏನಕ್ಕೂ ಕರ್ಕೊಳಲ್ಲ ನಿಮ್ಮ ಅತ್ತೆ. ಅಂತಾಳವಳು ಬುಡ್ಡಿ ಬಾರಿ ಬುಡ್ಡೆಂಗ್ಸು. ನಮಗಿಂತ ಜಾಸ್ತಿ ಆ ಊರಾಗ ಹೆಂಗಸವ್ರಲ್ಲ ಆ ಸುದ್ದಿ ಚನ್ನಿ ಅಮ್ಮ ಊರಂತ ಬೆವರ್ಸಿ ಮುಂಡ್ಯಾರಮ್ಮ. ಅವತ್ತು ನಾನೇನೋ ಸುಮ್ಮನೆ ಇವ್ರು ಚನ್ನಿಗೆ ಹಿಂಗೆ ಅಂತ ಫೋನ್ ಮಾಡಿ ಹೇಳಿರಿ ಅವರು ಅಂಕ್ಲು ಮಾತಾಡೋರು ಇವಳಿಗೆ ಪಾರಿಗೆ ಬರ್ಬೇಕಾರೆ ಅವಳು ಬಂದು ನಮ್ಮತ್ತೆ ತಗೋ ಇದು ಹಿಂಗೆ ಅಂಕ್ಲು ಮಾತಾಡಿರೋ ಅಂತ ಹೇಳಿದಕ್ಕೆ ನಮ್ಮತ್ತೆ ಹೋಗೋಣ ಈಕಿ ನಾಯಿ ಕೊಟ್ಟಂಗೆ ಹೊಡೆದ್ಬಿಟ್ಲು. ಆಮೇಲೆ ಅವರು ಯಾರು ಹೇಳಿಲ್ಲ ಅಂತಂದು ಲೋಕಪಾಲ್ ಮುಂಡೆರು ಅಯ್ಯೋ ನಿನ್ ಸೊಸೆನೇ ನಮಗೆ ಹೇಳಿತು ಅಂತಂದು ಚಾಡಿಸಿಬಿಟ್ರಲ್ಲಮ್ಮ ಅವರು. ಆಮೇಲೆ ನನ್ ಬಂದು ಒಡದ್ಲು ಅನ್ಬೇಡಮ್ಮ ಕಣ್ಣೆಲ್ಲ ಊದ್ಕೊಂಡಂಗೆ ಹೊಡೆದ್ಬಿಟ್ಟಿದ್ಲು. ಅವತ್ತೆಲ್ಲ ಕೊಂಡ್ಬಿಡಕ್ಕೆ ಬಂದಿರಲಿಲ್ಲ ಒಂದು ಕಣ್ಣಾಗೆ ಊದ್ಬಿಟ್ಟಿತ್ತು ಗೊತ್ತಾ ಹಂಗೆ ಹೊಡೆದ್ಬಿಟ್ಟಿದ್ರು.
ಹೌದೇ ಇಷ್ಟೊಂದು ಆಡಿದೆ ನೀನಕ್ಕೆ ಒದಿಸ್ಕೊಂಡೆ ಅವಳ ಹತ್ರ ನೀನು ಅವಳ ಕಣ್ಣು ಊದ್ಕೋಬೇಕಿತ್ತು ಹಂಗೆ ಬಾರಿಸ್ಬೇಕಿತ್ತು ಹಂಗೆ ನೀನು ಎಗ್ರು ಸೊಡಬೇಕಿತ್ತು ಅವಳು ನಂಗೇನೆ ಹೆಂಗೆ ಓದ್ಲವಳು ನಿನ್ನ ನಂಗೇನೆ ನಿನ್ನ ನನ್ನ ಮಗಳು ಸಂಕ್ರಿ ಮಗಳು ಅಂತ ಗೊತ್ತಿಲ್ಲ ಅವಳಿಗೆ ನೀನಂತಾಳು ಹೊಡೆದಾಗ ಒಂದು ಫೋನ್ ಮಾಡ್ಬೇಕಿತ್ತು ನನಗೆ ಅಮ್ಮ ಹಿಂಗೆ ಓದ್ಲು ಬಾರಮ್ಮ ಅಂತಂತಂದು ಹಂಗೇನೆ ಬಂದು ಬಿಡ್ತಿದ್ದಂಗೆ ಬಸ್ ಹತ್ಕೊಂಡು ಹೆಂಗೆ ಹೊಡೆದೆ ನೀನು ಅಂತ ಅವಳು ಏನಿಲ್ಲ ಅವಳನ್ನ ಜುಟ್ಟಿಟ್ಟು ಕೇಳ್ತಿದ್ದೆ ಅವಳಿಗೆ ಜುಟ್ಟು ಬಾಕ್ಸ್ ಹಂಗೇನೆ ಅವಳನ್ನ ಅಯ್ಯೋ ಹೋಗ್ಲಿ ಬಿಡು, ನಂದು ತಪ್ಪಾಗಿತ್ತಲ್ಲ, ಅವಳ ಬಗ್ಗೆ ಮಾತಾಡ್ಬಾರ್ದಿತ್ತಲ್ಲ ಅಂತಂದು ನಾನೇ ಏನೋ ಬಿಡು ಹೋಗ್ಲಿ ಅಂತಂದು ಒದಿಸ್ಕೊಂಡು ಸುಮ್ಮನಾದೆ. ಆಮೇಲೆ ಮತ್ತೆ ನನ್ನ ಗಂಡುಗೆ ಹೇಳ್ತೀನಿ ಅವ್ನ ತಕ್ಕ ಒದಿಸ್ತೀನಿ ಅಂತಂದು ಭಾರಿ ಇದು ಮಾಡಿದ್ಲು. ಹೆಂಗ ಅವನು ಒದಿಲಿಲ್ಲವ, ರೂಮ್ನಾಗ ಹಾಕೊಂಡಿಲ್ಲ, ಅವನಾಗೆ ರೂಮ್ನಾಗ ಹಾಕೊಂಡು 4 ಜನ ಮುಂದೆ ಶೈಯಲ್ಲಮ್ಮ ರೂಮ್ನಾಗ ಹಾಕೊಂಡು ಬಡ್ದು ಬಿಡ್ತಾನೆ. ಒಂದೊಂದ್ಸರಿ ತಲೆ ಕೆಟ್ಟು ಅಂತಂದ್ರೆ ಅವನು ಹುಚ್ಚ ನನ್ನ ಮಗ, ಅವನು ಸೈಕೋ ಹೊಡೆದಂಗೆ ಆಗ್ಬಿಡ್ತಾನೆ ಅವನು ಪಟ್ಟು. ಅದು ಕಡೆ ಭಯ ಆಗ್ಬಿಟ್ಟವ. ಇವಾಗೇನೋ ಮದುವೆ ಆಗಿ ಅಲ್ಲಿ ಹೋಗಿದಾವಂತೆ, ಇನ್ನು ಅಲ್ಲಲ್ಲಿ ಏನೇ ಕತೆನೋ ಏನೋ. ಅವರು ಅವು ಅತ್ತೆ ಮಾವ ಅಂತಂದಿರವಲ್ಲ, ಅವು ಶ್ರೀಕಂಠ ಕೂಡ ಅವ್ರು ಜಗ್ಗಿದಾರಲ್ಲ, ಅವು ಭಾರಿ ಮಿಕ್ತಾರವರು, ಭಾರಿ ಮಿಕ್ಕಿದಾರವರು. ಅಲ್ಲಲ್ಲಿ ಏನೋ ಅಪ್ಪಟ ಮಾಡ್ಕೊಂಡು ಬರ್ತಾವ ಏನೋ ಗೊತ್ತಿಲ್ಲ. ಭಾರಿ ಮೆರಿ ಹೇಳ್ತಾಗ ನಿಮ್ಮ ಅತ್ತೆ ಸರ್ಯಾಗಿದೆ. ಏ ಪದಿ ಬಾರೇ, ಕಾಪಿ ಗಿಟ್ಟಿನಿ, ಬಾ ಕುಡಿ ಬಾ. ಸರ್ಕಳ ಮಾಡ್ತಾಗ ಆ ಕಾಪಿ ಗಿಟ್ಟವಳಂದೆ, ಕುಡಿ ಬಾ ಅಂತ ಕರಿತಾವಳೆ ಈಗ ನಾಯ ಸೊಡ್ಕೊಂಡು. ಸರಿ ತಗ ಮಾಡ್ತಾ ಆಮೇಲೆ ನಾನು ಬತ್ತೇನು ಊರಿಗೆ. ಈಗೇನಕ್ಕೆ ಬರ ಹೋಗಮ್ಮ ನಾನು. ಸರಿ ತಗ ಆತು, ಇಡನಾ? ಇಡು ಪ್ರಿಯದ ಮಾಡು. ಅಯ್ಯೇ ನೀನು ಹಂಗೆ ಬರೇ ಮನೆ ಕೆಲಸ ಮಾಡ್ಕೊಂಡ್ರಿ ನೀನು ಮನೆ ಕೆಲಸ ಹಂಗೆ ಮಾಡ್ಕೊಂತಲ್ಲ ಅವಳು. ಸರ್ಕಳ ಮಾಡ್ತಾಗ ಅಪ್ಪ ಫಸ್ಟ್ ಒಂದೊಂದು ಕಾಪಿ ಕುಡಿತೀವಿ, ತಲೆ ಎಲ್ಲ ನೋವು ಬಂದ್ಬಿಟ್ಟಿತಿ. ರವಿ ಪಾರಿ ಯಾಕಮ್ಮ ಹಿಂಗ್ ಬಂದಿದ್ದೀರಾ? ಅಯ್ಯೋ ಇದಕ್ಕಪ್ಪ ಮತ್ತೆ ರವಿ ಪಾರಿ ಅದು ಹಿಂಗ ಆಸೆ ಪಟ್ಕೊಂಡು ಅವ್ರ ಬಗ್ಗೆ ಏನೋ ಹೇಳ್ತಾಳಲ್ಲ, ಅದು ಏನ್ ಕತೆ ಮಾಡ್ಕೊಂಡ್ ಬಂದ್ರು ಏನೋ. ನೋಡ್ತಾರೆ ಕತೆ ಹೀಗೆ ಮುಂದುವರಿತಿರುತ್ತೆ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.